ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನಿ, ಆಲ್ ಇಂಡಿಯಾ ಕಥೋಲಿಕ್ ಯೂನಿಯನ್ AICU ಇದರ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಏಪ್ರಿಲ್ ತಿಂಗಳಲ್ಲಿ ಗೋವಾದ ವಾಸ್ಕೋ ಭಗವಾನ್ ಪರಶುರಾಮ್ ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮ ರಕ್ಷಣಾ ಸಮಿತಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗೌತಮ್ ಖಟಾರ್ ಎಂಬ ಸನಾತನ ಧರ್ಮದ ಒಬ್ಬ ವ್ಯಕ್ತಿ ತಮ್ಮ ಭಾಷಣದಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರನ್ನು ಕಟುವಾಗಿ ಟೀಕಿಸಿದ್ದಾರೆ. ಅವರ ಮಾತಿನಿಂದ ಕ್ರೈಸ್ತ ಸಮುದಾಯದವರಿಗೆ, ಗೋವಾದ ಜನರಿಗೆ, ಇಡೀ ಸಮಾಜಕ್ಕೆ ಬೇಸರ ತಂದಿದೆ. ಗೌತಮ್ ಖಟಾರ್ ಅವರು ಹೇಳುತ್ತಾ ಇದ್ದಾರೆ, ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ದೇಹ, ಅವರ ಶರೀರ, ಮೂಳೆ, ಆತ್ಮ ಹಿಡಿದಿದೆ ಎಂದು ಹೇಳ್ತಾ ಇದ್ದಾರೆ. ಗೌತಮ್ ಖಟಾರ್ ಅವರೇ 474 ವರ್ಷದಿಂದ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಶರೀರವು ಬಸಲಿಕದಲ್ಲಿ ಇದೆ, ಹಿಡಿಯಲಿಲ್ಲ. ಸಾವಿರಾರು ಲಕ್ಷಾಂತರ ಜನ ಈ ಒಂದು ದೇಹವನ್ನು ನೋಡಲು ಹೋಗ್ತಾ ಇದ್ದಾರೆ. ಹುಳ ಹಿಡಿಯುವುದು ಸಂತರ ದೇಹಕ್ಕೆಲ್ಲ, ಹುಳ ಹಿಡಿಯುವುದು ನಿಮ್ಮ ನಾಲಿಗೆಗೆ. ಇದು ಖಂಡಿತ. ಎಷ್ಟೋ ಮಂದಿ ನಿಮ್ಮಂಥವರು ದೇಶದ್ರೋಹಿಗಳು ಅವಹೇಳಕನ ಭಾಷಣ ಮಾಡಿ ದೇಶವನ್ನು ಹೊಡೆದಿದ್ದಾರೆ, ಸಮಾಜವನ್ನು ಹಾಳು ಮಾಡಿದ್ದಾರೆ. ಆದರೆ ಅವರು ಬದುಕಲಿಲ್ಲ. ನಿಮ್ಮ ನಾಲಿಗೆಗೆ ಹುಳ ಹಿಡಿಯುವುದು ಖಂಡಿತ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರು ಹುಟ್ಟಿದ್ದು 1506 ಏಪ್ರಿಲ್ 7ರಂದು ಸಂತ ಇಗ್ನೇಷಿಯಸ್ ಲಾಯ್ಲರ್ ಅವರ ಮಾತಿಗೆ ಪ್ರೇರಣೆಗೊಂಡು ಅವರು ಕ್ರೈಸ್ತ ಧರ್ಮದ ಅನುಯಾಯಿಯಾದರು. ಅವರು ಯೇಸುವಿನ ಮಾತಿಗೆ ಪ್ರೇರಣೆಯಾಗಿ ಅವರು ಯೇಸು ಕ್ರಿಸ್ತ ಧರ್ಮದ ಪ್ರಚಾರಕರಾದರು. ಅವರು ಸಂತ ಇಗ್ನೇಷಿಯಸ್ ಲಾಯ್ಲರ್ ಅವರು ಒಂದು ಬೈಬಲ್ನ ವಾಕ್ಯ ಹೇಳಿದ್ರು, ಜಗವ ಜಯಿಸಿ ಆತ್ಮವು ಕಳೆದರೆ ಏನು ಫಲ. ಈ ಮಾತಿಗೆ ಅವರು ಪ್ರೇರಣೆಯಾದರು. ಅವರು ತಮ್ಮ ಐಷಾರಾಮಿ ಜೀವನವನ್ನು ಬಿಟ್ಟು ಸಾಮಾನ್ಯ ಜೀವನವನ್ನು ನಡೆಸಿ ಬಡವರ, ನಿರ್ಗತಿಕರ, ನಿರಾಶ್ರಿತರ ಕೆಲಸಕ್ಕೆ ಪಾತ್ರರಾಗಿ ಅವರ ಪ್ರೀತಿ ವಿಶ್ವಾಸವನ್ನು ಗೆದ್ದರು. ಅವರು 1542 ಮೇ 6ರಂದು ಪ್ರಥಮವಾಗಿ ಗೋವಾಕ್ಕೆ ಭೇಟಿ ಕೊಟ್ಟರು. ಗೋವಾಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರ, ದೀನ ದಲಿತರ ಹಾಗೂ ಬಡವರ, ರೋಗಿಗಳ ಒಳ್ಳೆಯ ಕೆಲಸಕ್ಕೆ ಅವರು ಪಾತ್ರರಾದರು. 1552 ಡಿಸೆಂಬರ್ 3ರಂದು ಅವರು ನಿಧನರಾದರು. ಅವರು ಹುಟ್ಟಿದ್ದು ಸ್ಪೇನ್ನಲ್ಲಿ ಆದರೂ ಅವರು ಭಾರತಕ್ಕೆ ಹಾಗೇನೆ 60 ದೇಶಗಳಿಗೆ ಭೇಟಿ ಕೊಟ್ಟರು. ಅವರು ತೀರಿಕೊಂಡು 2 ತಿಂಗಳಾದರೂ ಅವರ ಶರೀರ ಏನು ಕೊಳೆಯದ ಇದ್ದ ಕಾರಣ ಅವರ ಶರೀರವನ್ನು ಗೋವಾಕ್ಕೆ ತಂದು ಗೋವಾದಲ್ಲಿ ಬೆಸಲಿಕದಲ್ಲಿ ಇಡಲಾಗಿದೆ. ತದನಂತರ ಜೆಜುಯಿಟ್ ಮೇಳದ ಶ್ರೇಷ್ಠ ಧರ್ಮಗುರುಗಳಾದ ಕೋಡ್ಲಿಯ ಅಕ್ವಿಯ ಅವರ ಆದೇಶ ಮೇರೆಗೆ ಅವರ ಬಲಗೈಯನ್ನು ಕತ್ತರಿಸಿ ರೋಮಿಗೆ ಕಳಿಸಿದರು. 1622 ಮಾರ್ಚ್ 12ರಂದು ಅವರನ್ನು ಜಗದ್ಗುರು ಪೋಪ್ ಗ್ರೆಗೋರಿ ಅವರು ಸಂತ ಪದವಿಗೇರಿಸಿದರು. ಈ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರನ್ನು ಲಾರ್ಡ್ ಆಫ್ ಗೋವಾ ಎಂದು ಇಂಗ್ಲಿಷ್ನಲ್ಲಿ ಕರೀತಾರೆ, ಗೋಯಿನ್ಸೋ ಸಾಹಿಬ್ ಎಂದು ಕೊಂಕಣಿಯಲ್ಲಿ ಕರೀತಾರೆ. ಭಾರತ, ಇಡೀ ಪ್ರಪಂಚದ ಜನ ಭಾರತದ ಅಪೋಸ್ತಲ್ ಎಂದು ಕರೆಯುತ್ತಾರೆ. ಇಂಥ ಮಹಾನ್ ಸಂತ ಅವರ ದೇಹ ಇನ್ನೂ ಹಾಳಾಗದೆ ಉಳಿದಿದೆ. ನೀವೇ ನಿಮ್ಮ ಭಾಷಣದಲ್ಲಿ ಹೇಳ್ತೀರಿ, ಲಕ್ಷಾಂತರ ಜನ ಗೋವಾದಲ್ಲಿ ಅವರ ಹಬ್ಬದ ದಿವಸ ಸನಾತನ ಧರ್ಮದ ಜನರು ಇದು ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮರು ಏಕತೆಯಿಂದ ಅವರನ್ನು ಪೂಜಿಸುತ್ತಾರೆ, ವಿಶ್ವಾಸದಲ್ಲಿದ್ದಾರೆ. ಅವರು ಒಬ್ಬ ಪವಾಡ ಪುರುಷ. ಇಂಥ ಪವಾಡ ಪುರುಷನ ವಿಷಯದಲ್ಲಿ ಅವಹೇಳನಕಾರಿ ಭಾಷಣ ಮಾಡುವುದು ಎಷ್ಟು ಸರಿ ನೋಡಿ. ಇನ್ನಾದರೂ ಸನಾತನ ಧರ್ಮದವರು ಇವರಿಗೆ ಬುದ್ಧಿವಾದ ಹೇಳಬೇಕು, ಇಲ್ಲಾದರೆ ಇವರನ್ನು ಒಂದು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಯಾಕೆಂದು ಹೇಳಿದರೆ ಇವರು ಗೋವಾದಲ್ಲಿದ್ದು ಗೋವಾದ ಸಂತರನ್ನೇ ಅವಹೇಳನಕಾರಿ ಭಾಷಣ ಮಾಡಿ ಇಡೀ ಗೋವಾದ ಜನರ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಆದುದರಿಂದ ಇವರನ್ನು ನೀವು ಚಿಕಿತ್ಸೆಗೆ ಒಳಪಡಿಸಬೇಕು. ಹಾಗೆಯೇ ಗೋವಾ ಸರ್ಕಾರ ಇವರನ್ನು ಸುಮೋಟೋ ಕೇಸನ್ನು ದಾಖಲು ಮಾಡಬೇಕು. ಯಾಕೆಂದೇಳಿದರೆ ಕ್ರೈಸ್ತ ಸಮುದಾಯದ ಭಾವನೆಗೆ ಧಕ್ಕೆ ತಂದದ್ದು ಮಾತ್ರವಲ್ಲ, ಇಡೀ ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಿದ್ದಾರೆ, ಇಡೀ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಆದುದರಿಂದ ಈ ಅವರ ಮಾತನ್ನು ಕ್ರೈಸ್ತ ಸಮಾಜವು ಖಂಡಿಸುತ್ತದೆ.
ಅದು ಮತ್ತು AICU ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದು ಕಡಾಕಡಿಯಾಗಿ ಖಂಡಿಸುತ್ತದೆ. ಇದರ ಬಗ್ಗೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನು ನಡೆಸುತ್ತೇವೆ. ಜೈ ಹಿಂದ್.